ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಇಸ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೆ ಮುಂಚೆ ಅನಾಲಿಸಿಸ್ ಪ್ಲೇ ಮಾಡಬೇಕು, ಏನು ಅವಶ್ಯಕತೆ ಇಲ್ಲ. ಯಾಕಂದರೆ 3 ಡೇಸಿಂದ ಇದೇ ಇದೆ, ಇದನ್ನೇ ಪ್ಲೇ ಮಾಡಿ ತೋರಿಸ್ತದೆ. ನಿಮ್ಗೆ ಏನೋ ಡೌಟ್ ಇದ್ದರೆ ಹೋಗಿ ನೋಡ್ಕೊಳ್ಳಿ, ಅಲ್ಲೇ ಇರುತ್ತೆ. ಇದು ನಾವು ಹಾಕ್ಕೊಟ್ರೆ ಲೆವೆಲ್ ಮಾರ್ಕೆಟ್ ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದು ಇದೇ ಲೆವೆಲ್ ಸಪೋರ್ಟ್ ತೊಗೊಂಡು ಇಲ್ಲಿಂದ ನೀವು ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್. ಅಲ್ಲಿಗೆ ಬಂದು ಅಲ್ಲಿಂದನೇ ಕ್ಲೋಸಿಂಗ್ ಇದು ಕೂಡ ಬರುತ್ತೆ ಅಂತ ಹೇಳಿದ್ದೆ. ಲಾಸ್ಟು ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂತ, ಅದು ಆಗಿದೆ. ಓಕೆ, ಲೆವೆಲ್ಸ್ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಸೈಡ್ ವೇಸಲ್ಲಿದ್ರೂ ಸ್ವಲ್ಪ ಪ್ರಾಫಿಟ್ ಬಂದಿದೆ. ಈ ಮೂಮೆಂಟಮ್ ಎಲ್ಲ ತೊಗೊಂಡಿದ್ವಿ, ಪ್ರಾಫಿಟ್ ಬಂದಿದೆ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕೂಡ ಆಫ್ಲೈನಲ್ಲಿದ್ದವ್ರಿಗೆ ಆನ್ಲೈನಲ್ಲಿದ್ದವ್ರಿಗೆ ಇಬ್ಬರಿಗೂ ಹೇಳಿದ್ದೆ 100% ಮೂಮೆಂಟಮ್ ಬರುತ್ತೆ ಅಂತ. ಬಂದಿದೆಯಲ್ಲ, ಆಫ್ಲೈನ್ ಆನ್ಲೈನ್ ಇಬ್ಬರು ಎಲ್ಲರೂ ನೋಡಿ ಹೇಳಿದ್ವೋ ಎಲ್ಲ ಬಂದಿದ್ದೀವಲ್ಲ ಅಂತ ಗೊತ್ತಾಗುತ್ತೆ. ಈ ಮೂಮೆಂಟಮ್ ಬರುತ್ತೆ ಅಂತ 100% ಹೇಳಿದ್ವಿ. ಪ್ರಾಫಿಟ್ ಬುಕ್ಕಿಂಗ್ ಮಾಡೇ ಮಾಡ್ತಾರೆ, ಪೊಸಿಷನ್ ರೋಲ್ ಓವರ್ ಆಗಬೇಕು ಅಂತ ಆಗಿದೆ ನೋಡಿ. ಓಕೆ, ಈಗ ನೆಕ್ಸ್ಟ್ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ಏನು ಚೇಂಜಸ್ ಇರಲ್ಲ, ಇದೇ ಲೆವೆಲ್ಸ್. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ, ಕರೆಕ್ಷನ್ ಬಂದಮೇಲೆ ಬೈ ಮಾಡಿ, ರೀಟ್ರೇಸ್ ಆದರೆ ಸೆಲ್ ಮಾಡಿ, ಸಿಂಪಲ್. ಇದು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಐತೆ. ಕರೆಕ್ಷನ್ ಬಂದಮೇಲೆ ಬೈ ಇನ್ ಡಿಪ್ ಮಾಡಿ, ಅಂದರೆ ಇದನ್ನು ಕರೆಕ್ಷನ್ ಆದಮೇಲೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೇಲೆಗೆ ಬಂದರೆ ಮಧ್ಯಾಹ್ನ ಮೇಲೆ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕ್ ಆಫ್ ಇರುತ್ತಲ್ಲ, 2 ದಿವಸ ರಜಾ ಇರುತ್ತೆ, ಅದರಿಂದ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಸೆಲ್ಲಿಂಗ್ ಮಾಡಿ, ಫಸ್ಟ್ ಹಾಫ್ ಕೆಳಗೆ ಬಂದರೆ ಸೆಕೆಂಡ್ ಹಾಫ್ ಬೈಯಿಂಗ್ ಮಾಡಿ. ಓಕೆ, ಸಿಂಪಲ್. ಇದೇ ಲೆವೆಲ್ಸ್ ನೋಡ್ಕೊಳ್ಳಿ. ಇದನ್ನು ಹೇಳಿದ್ವಿ ಅಂತೇಳಿ ಬೈ ಸೆಲ್ ಮಾಡಿ ಪ್ರಾಫಿಟ್ ಲಾಸ್ ನಮ್ಮ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ನಿಫ್ಟಿ ಕೂಡ ಸೇಮ್, ಏನು ಚೇಂಜಸ್ ಮಾಡಲ್ಲ. ಓಕೆ, ಈಗ ಈ ಝೋನ್ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಈ ಹೈ ಇಲ್ಲೇನು ಫೈಟ್ ಮಾಡಿದೆ, ಈ ಹೈ ಬ್ರೇಕ್ ಆದರೆ ಬೈ ಪ್ಲ್ಯಾನ್ ಮಾಡ್ಬೋದು. ಈ ಹೈಗೂ ಇದ್ರ ಒಳಗಡೆಗೂ ಏನು ಟ್ರೇಡು ಮಾಡಲ್ಲ, ಈ ಝೋನಲ್ಲಿ ನೋ ಟ್ರೇಡ್. ಓಕೆ, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್ ಮಾಡ್ಕೋಬೋದು. ಇದು ನಿಫ್ಟಿ ಲೆವೆಲ್ಸ್. ತುಂಬ ಸಿಂಪಲ್ ಅನಾಲಿಸಿಸ್, ಯಾಕಂದರೆ ಏನಿಲ್ಲ, 3 ಡೇಸಿಂದ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲೇ ಕ್ಲೋಸ್ ಆಗ್ತಾ ಇದೆ. ಒಂದೇ ಲೆವೆಲ್ಸು, ಒಂದೇ ಅನಾಲಿಸಿಸ್ ನೋಡ್ಕೊಳ್ಳಿ. ಇದ್ರ ಹೈ ಬ್ರೇಕ್ ಆದರೆ ಬೈ ಪ್ಲ್ಯಾನ್ ಮಾಡಿ, ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ನೋಡ್ಕೊಂಡು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹುಷಾರಾಗಿರಿ, 2 ದಿವಸ ಹಾಲಿಡೇ ಇರೋದ್ರಿಂದ ಫಾಲ್ ಆಗೋ ಚಾನ್ಸಸ್ ಆಗಲಿ, ಮೇಲೆ ಬರೋ ಚಾನ್ಸಸ್ ಆಗಲಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.